ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. 2025ರ ಡಿಸೆಂಬರ್ 30ರಂದು ವೈಕುಂಠ ಏಕಾದಶಿ. ಈ ದಿನದ ಮಹತ್ವ, ಪುರಾಣ ಕಥೆಗಳು, ಉಪವಾಸ ಮತ್ತು ಪೂಜಾ ವಿಧಾನ, ದೇವಾಲಯಗಳಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ವೈಕುಂಠ ಏಕಾದಶಿ ಶ್ರೀ ವಿಷ್ಣುವಿಗೆ ಸಮರ್ಪಿತವಾದ ಪವಿತ್ರವಾದ ದಿನ. ಈ ದಿನ ಭಕ್ತರು ಉಪವಾಸ ಮಾಡುತ್ತಾರೆ. ಭಜನೆ, ಧ್ಯಾನ ಮತ್ತು ಜಪದ ಮೂಲಕ ಮೋಕ್ಷವನ್ನು ಪಡೆಯಬಹುದು ಎಂಬ ನಂಬಿಕೆ ಇದೆ. ವೈಕುಂಠ ದ್ವಾರವು ಈ ದಿನ ವಿಶೇಷವಾಗಿ ತೆರೆಯಲ್ಪಟ್ಟಿರುತ್ತದೆ. ಪ್ರವೇಶಿಸಿದ ಭಕ್ತರಿಗೆ ದೇವರ ಆಶೀರ್ವಾದ ದೊರೆಯುತ್ತದೆ. ಈ ಹಬ್ಬ ಅತಿ ಮಹತ್ವದ ಏಕಾದಶಿಗಳಲ್ಲಿ ಒಂದಾಗಿದೆ. ಪುರಾಣಗಳು ಹೇಳುವಂತೆ ವೈಕುಂಠ ಏಕಾದಶಿ ಉಪವಾಸ ಮಾಡಿದ ಭಕ್ತರು ಪಾಪನಾಶ ಮತ್ತು ಧರ್ಮಶುದ್ಧಿ ಪಡೆಯುತ್ತಾರೆ. ಕಥೆ ಪ್ರಕಾರ ಕಶ್ಯಪ ಮುನಿ ಮತ್ತು ಅವರ ಪತ್ನಿ ಮನೋರಾಧನೆ ಮಾಡಿ ವೈಕುಂಠ ದ್ವಾರ ಪ್ರವೇಶ ಮಾಡಿ ಪರಮ ಆನಂದವನ್ನು ಅನುಭವಿಸಿದರು. ಈ ದಿನವನ್ನು ಆಚರಿಸುವ ಮೂಲಕ ದೇವರು ಭಕ್ತರನ್ನು ದುಃಖ, ಕೋಪ, ಅಹಂಕಾರದಿಂದ ರಕ್ಷಿಸುತ್ತಾರೆ ಮತ್ತು ಜೀವನದಲ್ಲಿ ಶುಭ ಹಾಗೂ ಶಾಂತಿ ತರುತ್ತಾರೆ ಎಂಬ ನಂಬಿಕೆ ಇದೆ. 2025ರಲ್ಲಿ ವೈಕುಂಠ ಏಕಾದಶಿ ಡಿಸೆಂಬರ್ 30ರಂದು ಬರುತ್ತದೆ. ಈ ದಿನ ತಿಥಿ ಪ್ರಾರಂಭದಿಂದ ಮುಕ್ತಾಯದವರೆಗೆ ಭಕ್ತರು ಪೂಜೆ ಮತ್ತು ಉಪವಾಸ ನಡೆಸುತ್ತಾರೆ. ತಿರುಮಲೆ, ಉಡುಪಿ ಮತ್ತು ಬೆಂಗಳೂರಿನ ಇಸ್ಕಾನ್ ದೇವಾಲಯಗಳಲ್ಲಿ ವೈಕುಂಠ ದ್ವಾರ ದರ್ಶನ ನಡೆಯುತ್ತದೆ. ಭಕ್ತರು ಬೆಳಗ್ಗೆಯಿಂದ ಸಂಜೆಯವರೆಗೆ ದ್ವಾರ ದರ್ಶನಕ್ಕಾಗಿ ಕಾದು ನಿಂತು ಶ್ರದ್ಧಾಪೂರ್ವಕವಾಗಿ ಪೂಜೆ ಮಾಡುತ್ತಾರೆ. ವೈಕುಂಠ ಏಕಾದಶಿಯ ಉಪವಾಸ ವಿಧಾನ. ಬೆಳಿಗ್ಗೆ ದೇಹ ಶುದ್ಧಿ ಮಾಡಿ ದೇವಾಲಯಕ್ಕೆ ಭೇಟಿ ನೀಡಿ. ದಿನಾವಧಿಯಲ್ಲಿ ಉಪವಾಸ. ಕೆಲವರು ನೀರಿನ ಉಪವಾಸ, ಕೆಲವರು ಸಂಪೂರ್ಣ ಉಪವಾಸ ಇರುತ್ತಾರೆ. ವಿಷ್ಣುವಿನ ಸಹಸ್ರನಾಮ ಪಠನೆ ಮಾಡಿ ಮತ್ತು ಧ್ಯಾನ ಮಾಡಿ. ವೈಕುಂಠ ದ್ವಾರ ದರ್ಶನ. ದೇವಾಲಯಗಳಲ್ಲಿ ವಿಶೇಷವಾಗಿ ಪ್ರವೇಶ ದ್ವಾರದಿಂದ ದರ್ಶನ ಪಡೆಯುವುದು. ಉಪವಾಸದ ವೇಳೆ ಶುದ್ಧ ಮನಸ್ಸಿನಿಂದ ಭಕ್ತಿ ಮಾಡುವುದರಿಂದ ದೇವರು ತಮ್ಮ ಭಕ್ತರಿಗೆ ಶಾಂತಿ, ಸುಖ ಮತ್ತು ಧಾರ್ಮಿಕ ಲಾಭ ನೀಡುತ್ತಾರೆ. ವೈಕುಂಠ ಏಕಾದಶಿ ಶ್ರೀ ವಿಷ್ಣು ಭಗವಂತನಿಗೆ ಸಮರ್ಪಿತವಾದ ಪವಿತ್ರ ಹಬ್ಬ. ವೈಕುಂಠ ಏಕಾದಶಿ ಶ್ರೀ ವಿಷ್ಣು ಅವರ ಸದಾ ವಾಸಸ್ಥಾನ. ಅಲ್ಲಿ ಭಗವಂತನ ಶಾಶ್ವತ ಶಾಂತಿ, ಧರ್ಮ ಮತ್ತು ಆನಂದವಿದೆ. ಈ ದಿನವನ್ನು ಆಚರಿಸುವ ಮೂಲಕ ಭಕ್ತರು ಮೋಕ್ಷ, ಪಾಪಮುಕ್ತಿಯ ಸಾಧನೆ ಮತ್ತು ಆತ್ಮಶಾಂತಿ ಪಡೆಯಬಹುದು ಎಂಬ ನಂಬಿಕೆ ಇದೆ. ಹೀಗಾಗಿ 2025 ಡಿಸೆಂಬರ್ 30 ವೈಕುಂಠ ಏಕಾದಶಿ ನಿಮ್ಮ ಜೀವನಕ್ಕೆ ಧಾರ್ಮಿಕ ಶಕ್ತಿ ತರಲು ಉತ್ತಮ ದಿನ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನೀವು ಯಾವ ದೇವಸ್ಥಾನದಲ್ಲಿ ದರ್ಶನಕ್ಕೆ ಹೋಗಲು ಇಚ್ಛಿಸುತ್ತೀರಿ ಎಂಬುದನ್ನು ತಿಳಿಸಿ. ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಧನ್ಯವಾದಗಳು.